ಇದೀವಿ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಅದ್ಭುತವಾದ ಒಂದು ಎಸ್ಕೇಪ್ ನ ಸ್ಕಿಲ್ ನ ಬಳಸ್ತಾ ಪ್ರಥಮ ದಾಳಿಯಲ್ಲಿ 2 ಅಂಕವನ್ನು ತಮ್ಮದಾಗಿಸಿಕೊಳ್ತಾ ಕ್ಲಾಸಿಕ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಲಕ್ಕಿ ಒಂದೊಳ್ಳೆ ಆರಂಭವನ್ನಲ್ಲಿ ಕಂಡುಕೊಂಡಿದ್ದಾರೆ. ಮಲ್ಟಿಪಲ್ ರೈಡ್ ನೊಂದಿಗೆ ತಂಡ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ರೈಡ್ ನಲ್ಲಿ ಯಶವಂತ್ ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಜಯ್, ರೈಟ್ ಕಾರ್ನರ್ ಭಾಗದಲ್ಲಿ ಸಂಜಯ್. ಈ ಬಾರಿ ಮದನ್ ಒಂದು ಬೇಡವಾದಂತ ಟ್ಯಾಕಲ್ಗೆ ಮುಂದಾಗಿದ್ದಾರೆ. ಒಂದು ಮಿಸ್ಟೇಕ್ ನೊಂದಿಗೆ ಕಸ್ಟಮ್ಸ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ತಂಡ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಕಬಡ್ಡಿ ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಸಿಗಲಿಕ್ಕಿದೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ. ಲಕ್ಕಿ 6 ಆಟಗಾರರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ನಮ್ಮ ವಿಭಾಗದ ಯುವ ನಾಯಕರು ಸ್ವಯಂ ವಾಲಿಬಾಲ್ ಕ್ರೀಡಾಪಟುವಾಗಿ ಶ್ರೀಯುತ SM ಧನುಷ್ ರವರು ಬಿಲ್ಲರ್ ಅವರು ಅವರ ಒಂದು ಸ್ನೇಹಿತರ ಜೊತೆಯಾಗಿ ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯವನ್ನು ಆಯೋಜಿಸಿದ್ದಾರೆ. ರೈಡ್ ನಲ್ಲಿ ಕಸ್ಟಮ್ಸ್ ತಂಡದ ದಿಲೀಪ ಒಂದು ಅದ್ಭುತವಾದಂತಹ ಜಂಪ್, ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಪಾದರಸಂತೆ ಲೀಲಾ ಜಾಲವಾಗಿ ಒಂದು ಜಂಪ್ ಅನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನೆ ದಿಲೀಪ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಂತ್ ಕುಮಾರ್ ಅವರ ಪುತ್ರ YSR ಅಬೀರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಅವ್ರಿಗೂ ಕೂಡ ಪ್ರೀತಿಯಿಂದ ಈ ಒಂದು ಸರ್ಜಾಪುರ ಕಬಡ್ಡಿ ಹಬ್ಬದ ಪರವಾಗಿ ಆತ್ಮೀಯವಾದ ಸುಸ್ವಾಗತವನ್ನ ಬಯಸ್ತಾ ಇದ್ವಿ. ಕಸ್ಟಮ್ಸ್ ತಂಡ ಹಾಗೆ ಈ ಒಂದು ಸರ್ಜಾಪುರ ಕಬಡ್ಡಿ ಹಬ್ಬ ಇಷ್ಟೊಂದು ಅದ್ದೂರಿಯಾಗಿ ನಡಲಿಕ್ಕೆ ಕಾರಣ ನಮ್ಮ ಸಮಾಜ ಸೇವಕರು, ಅಪ್ಪಟ ಕ್ರೀಡೆಯ ಅಭಿಮಾನಿ ಆಗಿರುವಂತ ನಮ್ಮ ನೆಚ್ಚಿನ ಸ್ನೇಹಿತರಾದಂತ ಧನುಷ್ ಬಿಲ್ಲರ್ ಅವರು ಕೂಡ, ಹಾಗೆ ಅವರೊಟ್ಟಿಗೆ ಅವರ ಸ್ನೇಹಿತರು ಜಗದೀಶ್, ಕಿರಣ್, ಚೇತನ್, ವಿಕಾಸ್, ಮೋಹನ್, ಹಾಗೆ ಮೋಹನ್ ಸಿಂಹ, ವಿನೋದ್, ಪ್ರವೀಣ್, ಪ್ರೇಮ್, ಪ್ರವೀಣ್, ರಾಹುಲ್, ಶಿವರಾಜ್, ಹಪ್ಪಿ ಇವರೆಲ್ಲರೂ ಕೂಡ ಈ ಒಂದು ಸಾಕಷ್ಟು ಪ್ರಯತ್ನದೊಂದಿಗೆ ಈ ಒಂದು ಅತ್ಯುತ್ತಮ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂತದ್ದು. ಅವ್ರಿಗೆಲ್ಲರೂ ಕೂಡ ಬಹಳಷ್ಟು ಪ್ರೀತಿಯಿಂದ ನಮ್ಮೆಲ್ಲರ ಆಡಿಯನ್ಸ್ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ವಿ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಇತಿಹಾಸದಲ್ಲೇ ಈ ಒಂದು ಸರ್ಜಾಪುರ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಜಾಪುರ ಹೊನಲು ಬೆಳಕಿನ ಖಾಸಗಿ ತಂಡಗಳ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿರೋದು ನಮ್ಮ SM ಧನುಷ್ ಬಿಲ್ಲಾ ಅವರ ಸ್ನೇಹಿತರೊಟ್ಟಿಗೆ. ರೈಡ್ ನಲ್ಲಿ ಕಸ್ಟಮ್ಸ್ ತಂಡದ ದಿಲೀಪ 5 ಆಟಗಾರರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಸಂಜಯ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರನನ್ನ ಇಲ್ಲಿ ಕಾಣಬಹುದು. ರೈಡ್ ನಲ್ಲಿ ಕ್ಲಾಸಿಕ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶರತ್. ಬೋನಸ್ ಆನ್ ಆಗಿರುವಂತಹ ಸಂದರ್ಭ. ಒಬ್ಬ ಎತ್ತರದ ನಿಲುವಿನ ಆಟಗಾರ ತನ್ನ ಹೈಟ್ ಅನ್ನ ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತ ಎಲ್ಲ ಅವಕಾಶ ಇದೆ. 4-3 ಕ್ಲಾಸಿಕ್ ನ್ಯಾಷನಲ್ಸ್ ಪರವಾಗಿ. ಮತ್ತೆ ರೈಡ್ ನಲ್ಲಿ ಕಸ್ಟಮ್ಸ್ ತಂಡದ ಕೆ ಪ್ರಪಂಚನ್ ಪ್ರೋ ಕಬಡ್ಡಿಯಲ್ಲಿ ತಮಿಳ್ ತಲೈವಾಸ್ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಹೆಮ್ಮೆಯ ಆಟಗಾರ. 5 ಆಟಗಾರರ ನಡುವೆ ಕಾದ್ ನೋಡಬೇಕಾಗಿದೆ. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ಕಾಣಬಹುದು. ನಾಲ್ಕು 3 1 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಶರತ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಈ ಬಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು ಸಹ ಒಂದು ಬಿಗಿಯಾದಂತಹ ಡಬಲ್ ಆಂಕಲ್ ಹೋಲ್ಡ್ ರೈಡರ್ಗೆ ಒಂದು ಬೋನಸ್ ಸಂಖ್ಯೆಯಲ್ಲಿ ಲಭಿಸ್ತಾ ಇದೆ. ಥರ್ಡ್ ರೈಡ್, ಇಟ್ಸ್ a do or die.
ಮಾಡು ಇಲ್ಲವೇ ಮಾಡಿ. ದಿಲೀಪ್ ಲೆಫ್ಟ್ ರೈಡರ್. ಈ ಬಾರಿ ಮದನ್ ರವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್. ಲಾಬಿಯನ್ನು ಬೆಳೆಸಿಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದರೆ ಸಂಪೂರ್ಣವಾಗಿ ಅಂಕಣದ ಹೊರಗಡೆಯಿಂದ ಆ ಒಂದು ಮಿಡ್ ಲೈನ್ ರೀಚ್ ಮಾಡುವಂತ ಒಂದು ಪ್ರಯತ್ನ ಆಗಿತ್ತು. ಒಂದು ಉತ್ತಮವಾದಂತಹ ತೀರ್ಮಾನ ತೀರ್ಪುಗಾರರಿಂದ. 6-4 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಈ ಬಾರಿ ಅದ್ಭುತವಾದ ಹಿಡಿತ. ಕಸ್ಟಮ್ಸ್ ತಂಡದ ಒಳ್ಳೆಯ ಒಂದು ನಿರ್ಧಾರವನ್ನು ಮಾಡಿ ಒಂದು ಅಂಕದ ಸೇರ್ಪಡೆ ಕೂಡ ಆಗ್ತಾ ಇರೋದು. 6-5 ಪಂದ್ಯ ಬಲಿಷ್ಠ ತಂಡದ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್ ಪೈಪೋಟಿಯನ್ನು ಕೂಡ ನೀಡ್ತಾ ಇರುವಂತದ್ದು. 4 ಜನ ಇರುವ ಸಂದರ್ಭ. ಪ್ರೋ ಕಬಡ್ಡಿ ತಾರೆ ಕೆ ಪ್ರಪಂಚನ್ ದಾಳಿಯಲ್ಲಿ 4 ಜನ ಇರುವ ಸಂದರ್ಭ. ಬಹಳಷ್ಟು ಒಳಾಂಗಣಕ್ಕೆ ನುಗ್ಗಿ ಆತ್ಮವಿಶ್ವಾಸದೊಂದಿಗೆ ಅಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ತೀರ್ಪುಗಾರರ ನಿರ್ಣಯಕ್ಕೆ ನಾವು ಕಾಯಬೇಕಾಗುತ್ತೆ. ಕಾರ್ನರ್ ಟಚ್ ಅಂತ ಕೂಡ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಬಹಳಷ್ಟು ಅನುಭವಿಯ ತೀರ್ಪುಗಾರರನ್ನ ನಾವು ಕರ್ನಾಟಕ ಅಸೋಸಿಯೇಷನ್ ತೀರ್ಪುಗಾರರಾಗಿ ಇಲ್ಲಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇರುವಂತದ್ದು. ಹಾಗಾಗಿ ಮತ್ತೊಮ್ಮೆ ಕ್ಲಾಸಿಕ್ ನ್ಯಾಷನಲ್ ತಂಡದ ಜರ್ಸಿ ನಂಬರ್ 3 ಆಟಗಾರ ತಮ್ಮ ಹೆಡಬದಿಯಿಂದ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು. 6-6 ಸಮ. 2 ತಂಡಗಳು ಕೂಡ ಸಮಬಲದ ಹೋರಾಟದಲ್ಲಿ ಸಾಕ್ತಾ ಬರ್ತಾ ಇರುವಂತದ್ದು. ಯಾವುದೇ ಅಂಕವಲ್ಲದ ಹ್ಯಾಂಪ್ಟಿ ರೈಡ್ ನೊಂದಿಗೆ ಮತ್ತೊಮ್ಮೆ ಕೆ ಪ್ರಪಂಚನ್ ಜರ್ಸಿ ನಂಬರ್ 11 ಆಟಗಾರ. 3 ಜನ ಇರುವ ಸಂದರ್ಭ. ಈ ಬಾರಿ ಅದ್ಭುತವಾದ ದಾಳಿ ಆಗ್ತದ. ಅದ್ಭುತವಾದ ಹಿಡಿತ. ಪ್ರೋ ಕಬಡ್ಡಿಯ ತಾರೆ ಪ್ರಪಂಚನನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತದೆ. ಬರಲಿ ಜೋರಾಗಿ ಚಪ್ಪಾಳೆಲ್ಲ ಪ್ರೇಕ್ಷಕರೇ. ಅದ್ಭುತವಾದ ಯುವ ಪ್ರತಿಭೆಗಳು, ಯುವ ಆಟಗಾರರು, ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರು ಬಹಳಷ್ಟು ಅದ್ಭುತವಾಗಿ ಟ್ಯಾಕಲ್ ಮಾಡುವ ಪ್ರಯತ್ನದೊಂದಿಗೆ ಯಶಸ್ವಿ ಕೂಡ ಆಗ್ತಾ ಇದೆ. ಇದರೊಟ್ಟಿಗೆ ಮುನ್ನಡೆಯನ್ನು ಕೂಡ 2 ಅಂಕದ ಮುನ್ನಡೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ. ಈ ಬಾರಿ 6 ಜನ ಇರುವ ಸಂದರ್ಭ. ಬೋನಸ್ ಲೈನ್ ಹಾಫ್ ಆನ್ ಆಗಿರುತ್ತೆ. ಜರ್ಸಿ ನಂಬರ್ 1 ಆಟಗಾರ ನಿಧಾನಗತಿಯಲ್ಲಿ ಅಂಕವನ್ನ 2 ಅಂಕದ ಅಂತರದಲ್ಲಿ ಸಾಕ್ತಾ ಇದೆ ಪಂದ್ಯ ಕೂಡ. 4 ಜನ ಇರುವ ಸಂದರ್ಭದಲ್ಲಿ ನೋಡೋಣ ಯಾವ ಸ್ಕಿಲ್ ಅನ್ನ ಬಳಸ್ತಾ ಅಂಕವನ್ನ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತಾ ಅಥವಾ ನೋಡೋಣ ಯಾವ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿರ್ತಾರೆ. ಡಿಫೆನ್ಸ್ ಭಾಗದಲ್ಲಿ ಕನ್ಫ್ಯೂಸ್ ಮಾಡ್ತಾರ ಡಿಫೆನ್ಸ್ ಅನ್ನ. ಈ ಬಾರಿ ಕನ್ಫ್ಯೂಸ್ ಮಾಡಿ ಅಂಕವನ್ನ ತೆಗೆದುಕೊಂಡು ಬರ್ತಾ ಇರುವಂತದ್ದು ಕಸ್ಟಮ್ಸ್ ತಂಡ. ಅಂತರ ಕಡಿಮೆ ಮಾಡ್ತಾ 8-7 ಪಂದ್ಯ. ಈ ಬಾರಿ ಥರ್ಡ್ ರೈಟ್ ನ ಒತ್ತಡ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿ. ಅಂಕವನ್ನ ತರಲೇಬೇಕಾದ ಜವಾಬ್ದಾರಿ ಕೂಡ ಈ ಆಟಗಾರನಿಗೆ ಇರುತ್ತೆ. ಸಂಪೂರ್ಣವಾಗಿ ಯಾವ ರೀತಿ ಅಂಕವನ್ನ ತೆಗೆದುಕೊಳ್ಳುವ ಪ್ರಯತ್ನ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಅದ್ಭುತವಾದ ಬಲಿಷ್ಠ ಡ್ಯಾಶ್ ನೊಂದಿಗೆ ಎದುರಾಳಿ ತಂಡಕ್ಕೆ ಸರೆಂಡರ್ ಕೂಡ ಆಗಿರುವಂತದ್ದು. ಕ್ಲಾಸಿಕ್ ನ್ಯಾಷನಲ್ ತಂಡದ ಕೇವಲ 2 ಆಟಗಾರರ ನಡುವೆ ಮತ್ತೆ ಪ್ರೋ ಕಬಡ್ಡಿಯ ತಾರಕೆ ಪ್ರಪಂಚನ್ ಕಾರ್ನರ್ ಭಾಗದಲ್ಲಿ ಬಹಳಷ್ಟು ಒಳಾಂಗಣಕ್ಕೆ ನುಗ್ಗಿ ಅಂಕವನ್ನ ತೆಗೆದುಕೊಂಡು ವಾಪಸ್ ಆಗ್ತಾ ಇರುವಂತದ್ದು. ಇದರೊಂದಿಗೆ 9-8 ಪಂದ್ಯ. ಬೆಳಗಾವಿ ವಿರುದ್ಧ ತುಮಕೂರು ಜಿಲ್ಲಾ ತಂಡ. 2 ತಂಡದ ಆಟಗಾರರೇ ತಮಗಿದು ದ್ವಿತೀಯ ಕರೆ. ಈ ಪಂದ್ಯ ಮುಗಿದ ತಕ್ಷಣ ತಮ್ಮ ಪಂದ್ಯ ಪ್ರಾರಂಭವಾಗಲಿದ್ದು 2 ತಂಡಗಳು ಅಂಕಣ ಪ್ರವೇಶಿಸಬೇಕಾಗಿ ವಿನಂತಿ. 9-8 ಪಂದ್ಯ ಕಸ್ಟಮ್ಸ್ ತಂಡದ ಪರವಾಗಿ. ನೋಡಿ, ಕಬಡ್ಡಿಯಲ್ಲಿ ಅಂಕಗಳು ಹೇರುಪೇರಾಗೋದು, ಹಾವು ಏಣಿ ಆಟ ಕೂಡ ಸಾಕ್ತಾ ಬರ್ತಾ ಇರೋದು. ಈ ಬಾರಿ ಸಂತೋಷ್ ಕಾರ್ನರ್ ಭಾಗದಲ್ಲಿ ಕೂದಲೆಳೆಯುವ ಅಂತರದಲ್ಲಿ 2 ಕಾರ್ನರ್ ಬದಿಯಲ್ಲಿ ಟ್ಯಾಕಲ್ ಮಾಡುವ ಯಶಸ್ವಿ ಕೂಡ ಆಗ್ತಾ ಇರುವಂತದ್ದು. ಅದ್ಭುತವಾದ ಟ್ಯಾಕಲ್ ನೊಂದಿಗೆ ಇದರೊಂದಿಗೆ ಅಲ್ಪ ವಿರಾಮ ಗೇಮ್ ನ ಪ್ಲಾನ್ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಕೂಡ ಬಳಸ್ಕೊಳ್ತಾ 2 ತಂಡಗಳು ಕೂಡ 12-8 ಪಂದ್ಯ ಸಾಕ್ತಾ ಇದೆ ಕಸ್ಟಮ್ಸ್ ತಂಡದ ಪರವಾಗಿ. ಎಸ್ 12-8 ಕಸ್ಟಮ್ಸ್ 4 ಅಂಕದ ಮುನ್ನಡೆಯಲ್ಲಿದೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಸಮಬಲದೊಂದಿಗೆ ಸಾಕ್ತಾ ಇದ್ರು ಕೂಡ ಒಂದೊಳ್ಳೆ ಕಮ್ ಬ್ಯಾಕ್ ಕಸ್ಟಮ್ಸ್ ತಂಡದ ಆಟಗಾರರಿಂದ. ರೆಡ್ನಲ್ಲಿ ಕೆ ಪ್ರಪಂಚನ್, ಪ್ರೋ ಕಬಡ್ಡಿಯಲ್ಲಿ ಅನೇಕ ತಂಡಗಳನ್ನು ಪ್ರತಿನಿಧಿಸಿದಂತ ಆಟಗಾರ. ತಮಿಳ್ ತಲೈವಾಸ್, ಬೆಂಗಾಲ್ ವಾರಿಯರ್ಸ್, ಯು ಮುಂಬಾ ಹಾಗೆ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಸಹ ಪ್ರತಿನಿಧಿಸಿ ಗುಜರಾತ್ ಫಾರ್ಚೂನ್ ಜಾಯಿಂಟ್ಸ್ ಹಾಗೆ
ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದಂತ ಒಬ್ಬ ಹೆಮ್ಮೆ ಆಟಗಾರ. ಸಾಕಷ್ಟು ಅನುಭವದ ಒಂದು ತಂಡ, ಕಸ್ಟಮ್ಸ್ ತಂಡ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಯುವ ಪ್ರತಿಭೆಗಳು ಕ್ಲಾಸಿಕ್ ನ್ಯಾಷನಲ್ಸ್ ಯಶವಂತಪುರ ಬಡಾವಣೆಯ ಯುವಕರು ಈ ಒಂದು ಪಂದ್ಯದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಹೋರಾಟವನ್ನು ನಡೆಸಿಕೊಳ್ತಾ ಇದ್ರೆ ನಮ್ಮ ಸರ್ಜಾಪುರ ಹಾಗೂ ಈ ಭಾಗದ ಅನೇಕ ಕಬಡ್ಡಿ ಅಭಿಮಾನಿಗಳು ನಿಮ್ಮ ಜೋರಾದ ಕೈ ಚಪ್ಪಾಳೆ ಮೂಲಕ ಆಟಗಾರಿಗೆ ಒಂದ್ ಸ್ವಲ್ಪ ಹುರಿದುಂಬಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆ ಪ್ರೋತ್ಸಾಹದ ಮೂಲಕ ಆಟಗಾರರನ್ನ ಪ್ರೋತ್ಸಾಹಿಸ್ತಾ ಇದ್ರೆ ಪಂದ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಅಲ್ಲಿ ಹಾಗೆ ಹಾಫ್ ಟೈಮ್ ಮುಕ್ತಾಯವಾಗಿದೆ. ಹಾಗೆ ನಮ್ಮ ನೆಚ್ಚಿನ ನಾಯಕರು, ಜನಪ್ರಿಯ ನಾಯಕರು, ಆನೇಕಲ್ ವಿಧಾನಸಭಾ ಕ್ಷೇತ್ರ ಭಾರತ ಸರ್ಕಾರ ಮಾಜಿ ಸಚಿವರಾದಂತಹ ಪ್ರೀತಿಯಿಂದ ನಮ್ಮ ಎ ನಾರಾಯಣ ಸ್ವಾಮಣ್ಣನವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗ ಈ ಒಂದು ಕಬಡ್ಡಿಯನ್ನ ಕುರಿತು ಒಂದೆರಡು ಮಾತುಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ನಾರಾಯಣ ಸ್ವಾಮಣ್ಣನವರಿಗೆ ದಯವಿಟ್ಟು ಸರ್. ಸರ್ಜಾಪುರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಟದ ಮೈದಾನದಲ್ಲಿ ಈ ಭಾಗದ ಯುವ ನೇತಾರರ ಆಶ್ರಯದಲ್ಲಿ, ಅಂದರೆ ವಿಶೇಷವಾಗಿ ನಮ್ಮ ಧನುಷು ಮತ್ತು ಜಗದೀಶ್ ಅವರ ತಂಡ ಹೊನಲ ಬೆಳಕು ಕಬಡ್ಡಿ ಪಂದ್ಯಾವಳಿಗಳನ್ನು ಈ ಭಾಗದ ಜನತೆಗೆ ವಿಶೇಷವಾದಂಥ ಆಕರ್ಷಣೆಯ ಈ ಕಬಡ್ಡಿ ಪಂದ್ಯಾವಳಿನ ಕೊಡಬೇಕಂತೇಳಿ ತೀರ್ಮಾನವನ್ನು ಮಾಡಿ 2 ದಿನಗಳ ಕಾಲ ಅನೇಕ ಯುವಕರನ್ನು ಈ ಒಂದು ಪಂದ್ಯಾವಳಿಗಳಿಗೆ ಆಹ್ವಾನಿಸಿ ಇವತ್ತಿನ ವಿಶೇಷವಾದ ಫೈನಲ್ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಈ ಭಾಗದ SC ಮೋರ್ಚಾ BJP ಅಧ್ಯಕ್ಷರಾಗಿದ್ದಂಥ ವೆಂಕಟೇಶ್ ಗುರೂರು, ವಿಶೇಷ ಪ್ರಕಾಶ್ ಸ್ಟಾರ್ಟ್ ಮಾಡಿ, ಯಾಕೆ ಈ ಭಾಗದ ಶಾಸಕರಾಗಿದ್ದಂಥ ಶಿವಣ್ಣ ಅವರ ಸುಪುತ್ರರಾಗಿರ್ತಕ್ಕಂಥ ಉಲ್ಲಾಸ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತೊಬ್ಬ ಅಡ್ವೊಕೇಟ್ ಆಗಿರ್ತಕ್ಕಂಥ ಪ್ರವೀಣ್ ಅವರು ವೇದಿಕೆಯಲ್ಲಿ, ನನ್ನ ಸಹೋದರ ಉದಯ್ ಕುಮಾರ್ ಅವರು, ವಿಜಯರವರು, ಬಾಬುರವರು ಮತ್ತು ಅನೇಕ ಮಹನೀಯರು ವೇದಿಕೆಯಲ್ಲಿ ಆಸೀನರಾಗಿದ್ದು ಅನೇಕ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಬೆಂಬಲಿಸಲು ಆಗಮಿಸಿರ್ತಕ್ಕಂಥ ಮಹನೀಯರು ಈ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ವಿ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಮಾಡೋಕ್ಕೆ ಬಂದಾಗ ನಮ್ಮ ವೆಂಕಟೇಶ್ ಗುರೂರವರು ಆನೇಕಲ್ನಲ್ಲಿ ಭಾಳಷ್ಟು ಪಂದ್ಯಗಳನ್ನು, ಅಂದರೆ ರಾಜ್ಯ ಮಟ್ಟದ ಕಬಡ್ಡಿಯ ಪಂದ್ಯಾವಳಿಗಳನ್ನು ನಡೆಸುವ ಒಂದು ಕೀರ್ತಿ ಆನೇಕಲ್ ನಗರಕ್ಕೆ ತಂದು ಸರ್ಜಾಪುರದಲ್ಲಿ ನಾವು ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಮಾಡ್ತಾ ಇರ್ತಕ್ಕಂಥ ಯುವಕರಿಗೆ ಕ್ರೀಡೆಗಳಲ್ಲಿ ಪ್ರತಿ ವ್ಯಕ್ತಿ, ಪ್ರತಿದಿನ, ಪ್ರತಿ ಗಂಟೆ ಯುವಶಕ್ತಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ನಮ್ಮ ವಿಶೇಷವಾದಂಥ ದೇಹದಾಢ್ಯ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಸುಧಾರಣೆಯ ದಿಕ್ಕಿನಲ್ಲಿ ಮತ್ತು ಮಾನಸಿಕತೆ ಭಾಳಷ್ಟು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತದೆ. ಇಂಥ ಕಾರ್ಯಕ್ರಮಗಳನ್ನು ಯುವಕರು ಪ್ರೇರಣೆ ಮಾಡ್ತಾ ಇರಬೇಕು. ಮತ್ತು ಇಡೀ ಯುವಕರನ್ನು ಈ ದಿಕ್ಕಿನಲ್ಲಿ ಆಕರ್ಷಣೆ ಮಾಡುವ ದಿಕ್ಕಿನಲ್ಲಿ ತಮ್ಮ ಹೆಜ್ಜೆ ಗುರುತುಗಳು ಭಾಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳು. ಮತ್ತು ಅನೇಕ ಬೆಂಗಳೂರಿನಿಂದ ಮತ್ತು ಹೊರಗಡೆಯಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳಿಗೂ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಶುಭವನ್ನು ಕೋರ್ತಾ ನಿಮಗೆ ಆ ದೇವರು ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಲಿ ಮತ್ತು ಯುವಕರು ತಮ್ಮ ಈ ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸುವಂತೆ ಪ್ರೋತ್ಸಾಹ ಕಾರ್ಯಕ್ರಮಗಳು ನಡೀಲಿ ಅಂತೇಳಿ ತಮಗೆ ವಿಶೇಷ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನಮ್ಮ ನಾರಾಯಣ ಸ್ವಾಮಣ್ಣ ಜನ ಮೆಚ್ಚಿನ ನಾಯಕರಂತ ನಾರಾಯಣ ಸ್ವಾಮಣ್ಣವರಿಗೆ ಮತ್ತೊಮ್ಮೆ ಪ್ರೀತಿಯಿಂದ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ವಿ. ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣ ಉಲ್ಲಾಸ್ ಸರ್ ಅವರು ದಯವಿಟ್ಟು ಈ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸರ್. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ತಾಲೂಕಿನ ಮಾಜಿ ಕೇಂದ್ರ ಸಚಿವರಾದಂಥ
ನಮ್ಮ ನಾರಾಯಣ ಸ್ವಾಮಿ ಅಣ್ಣನವರೇ ಹಾಗೂ BJP ತಾಲೂಕು BJP SC ಮೋರ್ಚಾ ಅಧ್ಯಕ್ಷ ಆದಂಥ ನಮ್ಮ ವೆಂಕಟೇಶ್ ಗುರಣ್ಣವರೇ ಹಾಗೂ ನಮ್ಮ ಅಡ್ವೊಕೇಟ್ ಆದಂಥ ಪ್ರವೀಣ್ ಅಣ್ಣನವರೇ, ಶ್ರೀನಿವಾಸ್ ಸರ್ ಅವರೇ ಹಾಗೂ ಮತ್ತೆ ಅಂತ ಎಲ್ಲ ಮುಖಂಡರೇ ಹಾಗೂ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಆಯೋಜನೆ ಮಾಡಿದಂಥ ಧನುಷ್ ಮತ್ತು ಜಗದೀಶ್ ಅವರ ತಂಡ ಮತ್ತು ಸ್ನೇಹಿತರೆ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ತುಂಬ ಪ್ರೋ ಕಬಡ್ಡಿ ಲೀಗ್ ನಾವು ಟಿ ವಿಲಿ ನೋಡ್ತಾ ಇದ್ವಿ. ಅದೇ ರೀತಿ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಈ ಒಂದು ಗ್ರೌಂಡ್ನಲ್ಲಿ ಇವತ್ತು ಸುಸಜ್ಜಿತವಾಗಿ ಆಯೋಜನೆ ಮಾಡಿದ್ದೀರಾ. ಅದಕ್ಕೆ ಸಾಕ್ಷಿ ತಾವೆಲ್ಲ ನಮ್ಮ ಸಾರ್ವಜನಿಕರು ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀರಾ. ನೋಡ್ರೆ ಗೊತ್ತಾಗುತ್ತೆ, ಭಾಳ ಅಚ್ಚುಕಟ್ಟಾಗಿ ಬಂದಿದೆ. ಈ ಪಂದ್ಯದಲ್ಲಿ ಭಾಗವಹಿಸ್ತಿದ್ದಂಥ ಎಲ್ಲ ಕ್ರೀಡಾಪಟುಗಳು ನೀವು ಸ್ಪಿರಿಟಲ್ಲಿ ಆಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮ್ಮ ಈ ಕ್ರೀಡಾಪಟುಗಳ ಜೊತೆಗೆ ಇನ್ನೂ ಹೆಚ್ಚು ಜನ ಸಹಕಾರ ಕೊಟ್ಕೊಂತ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಈ ತಂಡದವರಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಕುರಿತು ಮಾತನಾಡ್ತಾ ನಮ್ಮ ಜನಪ್ರಿಯ ಶಾಸಕರಾದಂಥ B ಶಿವಣ್ಣ ಉಲ್ಲಾಸ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಕಸ್ಟಮ್ಸ್ ತಂಡದ ದಿಲೀಪ 16-11 ಪಂದ್ಯ ಇದೆ. 5 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ತಂಡ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಸಂಜಯ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನ ಇತ್ತು. ಒಂದು ಡಿಫೆನ್ಸ್ ವಿಭಾಗದಲ್ಲಿ ಸಹ ಅಷ್ಟೇ ಹೊಂದಾಣಿಕೆ ಆಟದೊಂದಿಗೆ ಕಸ್ಟಮ್ಸ್ ತಂಡ ಅನುಭವಿ ಆಟಗಾರರು. ಈಗಾಗಲೇ ಅನೇಕ ಆಟಗಾರರು ಪ್ರೋ ಕಬಡ್ಡಿ ಆಟಗಾರರ ಜೊತೆಯಲ್ಲಿ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದಂಥ ಆಟಗಾರರನ್ನ ಕಾಣಬಹುದು. ಅಲ್ಲಿ ಹಾಗೆ ಈ ಒಂದು ಸರ್ಜಾಪುರ ಕಬಡ್ಡಿ ಹಬ್ಬಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತ ಸರ್ಕಾರ ಮಾಜಿ ಸಚಿವರಾದಂಥ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರ್ತಾರೆ ನಮ್ಮ ನಾರಾಯಣ ಸ್ವಾಮಣ್ಣನವರು. ಅವ್ರಿಗೆ ನಮ್ಮೆಲ್ಲರ ಸ್ನೇಹಿತರೊಟ್ಟಿಗೆ ನಮ್ಮ ಧನುಷ್ ಬಿಲ್ಲಾ ಜೊತೆಗೆ ಅವರೆಲ್ಲ ಸ್ನೇಹಿತರೊಟ್ಟಿಗೆ ಈ ಒಂದು ಗೌರವ ಮಾಲೆಯನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸೋಣ. ಅವ್ರಿಗೆ ಪ್ರೀತಿಯಿಂದ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀವಿ. ನಾರಾಯಣ ಸ್ವಾಮಣ್ಣನವರು ತಮ್ಮ ಕರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಕೂಡ ಬದಿಗಿಟ್ಟು ನಮ್ಮ ಜೊತೆ ಈ ಒಂದು ಪಂದ್ಯವನ್ನ ವೀಕ್ಷಣೆ ಮಾಡಿ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಸರ್ಜಾಪುರ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ, ಜೊತೆಗೆ ಈ ಒಂದು ನೆನಪಿನ ಕಾಣಿಕೆಯೊಂದಿಗೆ ಗೌರವವನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ಎಲ್ಲ ಪ್ರೇಕ್ಷಕರೇ, ಎಲ್ಲ ಆಟಗಾರರ ಪರವಾಗಿ, ಜೊತೆಗೆ ಕ್ರೀಡಾ ಅಭಿಮಾನಿಗಳ, ಕ್ರೀಡಾ ಪ್ರೇಕ್ಷಕರ ಜೊತೆಗೆ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮ ಸರ್ಜಾಪುರದ ಸಮಾಜ ಸೇವಕರು, ಹಪ್ಪಟ ಕ್ರೀಡಾ ಪ್ರೋತ್ಸಾಹಕರಾದಂಥ ನಮ್ಮ ಧನುಷ್ ಬಿಲ್ಲಾ ಅವರೊಟ್ಟಿಗೆ ಎಲ್ಲ ಸ್ನೇಹಿತರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಪ್ರೀತಿಯಿಂದ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ವಿ. ನಾರಾಯಣ ಸ್ವಾಮಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ತಮ್ಮ ಪ್ರೋತ್ಸಾಹ ಸದಾ ಹೇಗೆ ಇರಲಿ ಅಂತ ತಮಗೆ ಅಭಿನಂದನೆಗಳು. ಹಾಗೆ ದಯವಿಟ್ಟು ನಮ್ಮ ಜನಪ್ರಿಯ ಶಾಸಕರು ಅವರ ಪುತ್ರರಾದಂಥ B ಶಿವಣ್ಣ ಉಲ್ಲಾಸ್ ಸರ್ ಅವರು ಕೂಡ ಇದೀಗ ಈ ಒಂದು ಎಲ್ಲರ ಸಮ್ಮುಖದಲ್ಲಿ ಒಂದು ಗೌರವ ಮಾಲೆಯನ್ನು ಕೂಡ ಸಮರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ನೆನಪಿನ ಕಾಣಿಕೆಯೊಂದಿಗೆ ಎಲ್ಲ ನಮ್ಮ ಧನುಷ್ ಬಿಲ್ಲಾ ಅವರ ಸ್ನೇಹಿತರೊಟ್ಟಿಗೆ ಈ ಒಂದು ಸಮರ್ಪಣೆಯನ್ನ ಸಮರ್ಪಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. B ಶಿವಣ್ಣ ಉಲ್ಲಾಸ್ ಸರ್ ಅವರು ಆನೇಕಲ್ ತಾಲೂಕು ಜನಪ್ರಿಯ ಶಾಸಕರು, ಅವರ ಸುಪುತ್ರರಾದ B ಶಿವಣ್ಣ ಉಲ್ಲಾಸ್ ಸರ್ ಅವರಿಗೆ ಒಂದು ಗೌರವ ಮಾಲೆಯನ್ನು ಕೂಡ ಸಮರ್ಪಿಸ್ತಾ ಎಲ್ಲ ಅಧಿಕಾರಿಗಳೊಟ್ಟಿಗೆ ಈ ಒಂದು ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀಯುತ
ಬಿ ಶಿವಣ್ಣ ಸರ್ ಅವರ ಸುಪುತ್ರರಾಗಿರುವಂತಹ ಶ್ರೀಯುತ ಉಲ್ಲಾಸ್ ಶಿವಣ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದ SC/ST ಅಧ್ಯಕ್ಷ ಅಂತ ನಮ್ಮ ನೆಚ್ಚಿನ ಗುರುಹಣ್ಣನವರು ವೆಂಕಟೇಶ್ ಗುರುಹಣ್ಣನವರು ಕೂಡ ಈ ಒಂದು ಪ್ರೀತಿಯಿಂದ ಈ ಒಂದು ಗೌರವ ಮಾಲೆಯನ್ನು ಕೂಡ ಸಮರ್ಪಿಸಬೇಕಾಗಿ ನಮ್ಮ ಸರ್ಜಾಪುರ ಕಬಡ್ಡಿ ಹಬ್ಬದ ಪರವಾಗಿ ಎಲ್ಲ ನಮ್ಮ ಆಯೋಜಕರ ಪರವಾಗಿ ಅವ್ರನ್ನ ಪ್ರೀತಿಯಿಂದ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ವಿ. ಗೌರವ ಮಾಲೆಯೊಂದಿಗೆ ಒಂದು ನೆನಪಿನ ಕಾಣಿಕೆಯೊಂದಿಗೆ SC/ST ಅಧ್ಯಕ್ಷರಾದ ಚಿಕ್ಕನಾಗಮಂಗಲದ ವೆಂಕಟೇಶ್ ಗುರುಹಣ್ಣನವರು ಇದೀಗ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಒಂದು ಗೌರವ ಮಾಲೆಯನ್ನು ಕೂಡ ಸಮರ್ಪಿಸ್ತಾ ಇರುವಂತಹ ನಮ್ಮ ಧನುಷ್ ಬಿಲ್ಲಾ ಜೊತೆಗೆ ಅವರೆಲ್ಲರ ಸ್ನೇಹಿತರೊಟ್ಟಿಗೆ ಧನುಷ್ ಬಿಲ್ಲಾ ಜೊತೆಗೆ ಅವರ ಸ್ನೇಹಿತರಾದಂತಹ ಜಗದೀಶ್, ಕಿರಣ್, ಚೇತನ್, ವಿಕಾಸ್, ಮೋಹನ್ ಸಿಂಹ ಪ್ರೀತಿಯ ಮೋಹನ್ ಸಿಂಹ, ವಿನೋದ್, ಪ್ರವೀಣ್, ಪ್ರೇಮ್, ರಾಹುಲ್ ಹಾಗೆ ಶಿವರಾಜ್ ಅಪ್ಪಿ. ನಿಜಕ್ಕೂ ಕೂಡ ಇವರ ಸ್ನೇಹ ಸತತವಾಗಿ ಯಾವಾಗಲೂ ಇದೇ ರೀತಿ ಇರಲಿ ಅಂತ ತಮಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ವಿ. ತಮ್ಮೆಲ್ಲ ಸ್ನೇಹದಿಂದ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಸುಂದರವಾದ ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದು. ಧನ್ಯವಾದಗಳು ಸರ್. ಹಾಗೆ ಶ್ರೀಯುತ ಎಂ ವೆಂಕಟೇಶ್ ಗುರುವಣ್ಣರವರ ನೇತೃತ್ವದಲ್ಲಿ ಆನೇಕಲ್ನಲ್ಲಿ ರಾಜ್ಯ ಮಟ್ಟದ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ನಡೆದಿತ್ತು. ಹಾಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ ಒಂದು ಆಲ್ ಇಂಡಿಯಾ ಕಬಡ್ಡಿ ಪಂದ್ಯಾವಳಿ ಸಹ ಆನೇಕಲ್ ಭಾಗದಲ್ಲಿ ನಡೆಯುವ ಎಲ್ಲ ಒಂದು ಮಾತುಕತೆಗಳು ಸಹ ನಡೀತಾ ಇದೆ. ಶ್ರೀಯುತ ಎಂ ವೆಂಕಟೇಶ್ ಗುರುವಣ್ಣರವರಿಗೆ ಸಹ ಅಭಿನಂದನೆ ಸಲ್ಲಿಸ್ತಾ ಈ ನಮ್ಮ ಭಾರತ ಗಣ ಸರ್ಕಾರದ ಮಾಜಿ ಸಚಿವರು ಆನೇಕಲ್ನ ಹೆಮ್ಮೆಯ ಮಾಜಿ ಶಾಸಕರು ಆಗಿರುವಂತ ಸನ್ಮಾನ್ಯ ಶ್ರೀಯುತ ಎ ನಾರಾಯಣಸ್ವಾಮಿ ಅಣ್ಣರವರು ಪ್ರಕಾಶ್ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 27-15 ಕಸ್ಟಮ್ಸ್ ತಂಡದ ಪರವಾಗಿ ಅಲ್ಲ ಕ್ಯಾಪ್ಟನ್ ಆಫ್ ಬೆಳಗಾಂ ಹಾಗೂ ತುಮಕೂರು ಎರಡು ತಂಡಗಳಿಗಿದ ಅಂತಿಮ ಕರೆ. ಜಲ್ದಿ ಬರಬೇಕು ಎರಡು ತಂಡದ ನಾಯಕರೇ. ಕ್ಯಾಪ್ಟನ್ ಆಫ್ ಬೆಳಗಾಂ ವರ್ಸಸ್ ತುಮಕೂರು ಎರಡು ತಂಡಗಳಿಗಿದು ಅಂತಿಮ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ತುಮಕೂರು ಅಂಡ್ ಬೆಳಗಾಂ. ಬೆಳಗಾಂ ಅಂಡ್ ತುಮಕೂರು. ಹಲೋ, ಸೌತ್ ಯುನೈಟೆಡ್ ವಿರುದ್ಧ ಅರ್ಜುನ್ ಎರಡು ತಂಡದ ಆಟಗಾರರೇ ತಮಗಿದು ದ್ವಿತೀಯ ಕರೆ. ಅರ್ಜುನ್ ವಿರುದ್ಧ ಸೌತ್ ಯುನೈಟೆಡ್ ಎರಡು ತಂಡದ ಆಟಗಾರರೇ ತಮಗಿದು ದ್ವಿತೀಯ ಕರೆ. ರಾಯಲ್ಸ್ ವಿರುದ್ಧ ಮಂಡ್ಯ ಎರಡು ತಂಡದ ಆಟಗಾರರೇ ತಮಗಿದು ಪ್ರಥಮ ಕರೆ. ಅದೇ ರೀತಿ ಬೆಂಗಳೂರು ರೂರಲ್ ವಿರುದ್ಧ ನವಚೇತನ ಎರಡು ತಂಡದ ಆಟಗಾರರೇ ತಮಗಿದು ಪ್ರಥಮ ಕರೆ. ಬೆಂಗಳೂರು ರೂರಲ್ ವಿರುದ್ಧ ನವಚೇತನ. 28-16 ಬೆಳಗಾಂ ಹಾಗೂ ತುಮಕೂರು ಅಂಕಣ ಪ್ರವೇಶಿಸಬೇಕು. ಯಶವಂತ ರೈಟ್ ನಲ್ಲಿ ಸಂಜಯ್ ಕ್ಲಾಸಿಕ್ ತಂಡದ ಲೆಫ್ಟ್ ರೈಡರ್. ಬೋನಸ್ ಆನ್ ಆಗಿರುವಂತ ಸಂದರ್ಭ. ರೈಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್, ಲೆಫ್ಟ್ ಕವರ್ ಭಾಗದಲ್ಲಿ ದಿವಾಕರ್. ಈ ಬಾರಿ ಕಾದ್ ನೋಡಬೇಕಾಗಿದೆ. ಒಂದು ಅದ್ಭುತವಾದಂತ ರನ್ನಿಂಗ್ ಹ್ಯಾಂಡ್ ಟಚ್ ಕ್ವಿಕ್ ಆಗಿ ಒಂದಂಕವನ್ನಲ್ಲಿ ಪಡ್ಕೊಳ್ತಾ ಇದ್ರೆ ಕ್ಯಾಪ್ಟನ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಥರ್ಡ್ ರೈಡ್, ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಯಶವಂತ್ ಒಂದು ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಸಮಯವನ್ನು ವ್ಯರ್ಥ ಮಾಡ್ತಾ ಒಂದಂಕವನ್ನು ಪಡೆಯುವ ಮೂಲಕ ವಾಪಸ್ ಆಗಿದ್ದಾರೆ. ಈ ಬಾರಿ DV ದರ್ಶನ್ ಯುವ ಪ್ರತಿಭೆಗಳಾದರೂ ಸಹ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಪಂದ್ಯದ ಆರಂಭಿಕ ಹಂತದಿಂದಲೇ ಒಂದೊಳ್ಳೆ ಪೈಪೋಟಿಯನ್ನು ನಡೆಸಿಕೊಳ್ತಾ ಇದ್ರು. ಬೆಳಗಾವಿ ಹಾಗೂ ತುಮಕೂರು ಅಂಕಣ ಪ್ರವೇಶಿಸಬೇಕು. ಬೆಳಗಾವಿ ಜಿಲ್ಲಾ ತಂಡ ಹಾಗೂ ತುಮಕೂರು ಜಿಲ್ಲಾ ತಂಡ. ಬೆಳಗಾವಿ ಈಗಾಗಲೇ ಆಗಮಿಸಿದರೆ, ತುಮಕೂರು ಜಿಲ್ಲಾ ತಂಡ ದಯವಿಟ್ಟು ಆಗಮಿಸಬೇಕು. ಮುಂದಿನ ಪಂದ್ಯ ಕುಂದಾನಗರಿ ಬೆಳಗಾವಿ ವಿರುದ್ಧ ಕಲ್ಪತರು